ನಿನ್ನೆ ಕ್ಯಾಬಿನೆಟಲ್ಲಿ ಸುದೀರ್ಘವಾಗಿ ಚರ್ಚೆ ಆಗಿದೆ. ಮುಖ್ಯಮಂತ್ರಿಗಳು ನಮ್ಮ ಕಂದಾಯ ಸಚಿವರ ಎಲ್ಲ ವರದಿಯನ್ನು ತಗೊಂಡು ಅಂತಿಮವಾಗಿ ಒಂದು ಸುದೀರ್ಘವಾಗಿ ಎಲ್ಲ ಮಂತ್ರಿಗಳು ಚರ್ಚೆ ಮಾಡಿ ಒಂದು ಭಾಗವಹಿಸಿದೆ ಸೂಚನೆ ಕೊಟ್ಟಿದ್ದಾರೆ. ಸೊ ಕೆಲವು ಅವರ ಬೇಡಿಕೆಗಳನ್ನ ಯಾವ್ಯಾವುದನ್ನು ಈಡೇರಿಸಲಿಕ್ಕಾಗುತ್ತೆ ಅದನ್ನು ಈಡೇರಿಸಲಿಕ್ಕೂ ಸಹ ಒಪ್ಕೊಂಡಿದ್ದಾರೆ. ಸೊ ಅವ್ರನ್ನ ಕರೆದು ಮಾತಾಡಲಿಕ್ಕೆ ಈಗಾಗಲೇ ತೀರ್ಮಾನ ಆಗಿದೆ. ಅದನ್ನು ಮಾಡದೇ ಇದ್ರೆ ಕಾನೂನುಬದ್ಧವಾಗಿ ಕ್ರಮ. ಅಂದರೆ ಸರ್ ಇಷ್ಟು ದಿವಸ ಅವರು ನಿರಂತರವಾಗಿ ಅಲ್ಲಿ ಪ್ರತಿಭಟನೆ ಕೂತಿದ್ರು, ಇಂದಿನಿಂದ ಅವರು ಮನೆಯಲ್ಲೇ ಕೂರುವ ಒಂದು ಪ್ರತಿಭಟನೆ ಪ್ರಾರಂಭ ಮಾಡಿದ್ದಾರೆ. ನೋಡಿರಿ, ಸರ್ಕಾರದ ನೌಕರಿಗಳಿಗೆ ಈ ಥರದ ಪ್ರತಿಭಟನೆ ಮಾಡೋಕ್ಕೆ ಅವಕಾಶ ಇಲ್ಲ, ಮಾಡಬಾರ್ದು. ಕೇಳಪ್ಪ, ಪ್ರತಿಭಟನೆ ಮಾಡೋಕ್ಕೆ ಅವಕಾಶ ಇಲ್ಲ. ಆದರೆ ಸೊ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸ್ವಲ್ಪ ಕಾನೂನನ್ನು ಬಿಟ್ಟು ಮಾಡಿದಾಗ್ಲೂ ಸಹಿಸೋಷ್ಟು ಮಟ್ಟಿಗೆ ಸಹಿಸ್ಬೋದು ಸರ್ಕಾರ, ಅದಕ್ಕಿಂತ ಜಾಸ್ತಿ ಸಹಿಸೋಕ್ಕಾಗಲ್ಲ. ಅವ್ರದ್ದೇನು ಬೇಡಿಕೆ ಇದೆ ನಿಜವಾದಂಥ ಬೇಡಿಕೆನ ಈಡೇರಿಸ್ತಕ್ಕಂಥದ್ದಕ್ಕೆ ಸರ್ಕಾರ ಮತ್ತು ಇಲಾಖೆ ಮಂತ್ರಿಗಳು ಕೃಷ್ಣ ಬೈರೇಗೌಡರು ನಿನ್ನೆ ಮುಖ್ಯಮಂತ್ರಿಯವರ ಹತ್ರ ಚರ್ಚೆ ಮಾಡಿದ್ದಾರೆ. ಎಲ್ಲವೂ ಸೊರೋಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಬಿಜೆಪಿ ಸರ್ಕಾರ ಇದ್ದಾಗ ಬಿಜೆಪಿಗರು ಮಾಡಿದಂಥ ವಿವಿಗಳು ಅಂದರೆ 9 ವಿವಿಗಳನ್ನ ಮುಚ್ಚೋದಕ್ಕೆ ಹೋಗಿದ್ದಾರೆ. ಅಂದರೆ ರಾಜಕಾರಣದ ವಿಚಾರಕ್ಕೆ ಮುಚ್ಚಕ್ಕೆ ಹೋಗಿ ಹೊಡ್ತಾರೆ. ಅವ್ರು ಏನು ಮಾತಾಡ್ತಾರೆ ಅಂತ ಗೊತ್ತಿಲ್ಲ. ಈ ಯಾರ್ಯಾರು ಬಿ ಜೆ ಪಿಯನ್ನು ಮಾಡಿದ್ರು ಅದಕ್ಕೆ ಸುಮ್ಮನೆ ಓಪನ್ ಮಾಡ್ಕೊಂಡು ಹೋಗ್ಬಿಟ್ರೆ ಅದಕ್ಕೇನಾದ್ರು ಒಂದು ಹಿಂದೆ ಮುಂದೆ ಕನ್ಸ್ಟ್ರಕ್ಟಿವ್ ಕೂಡ ಹಣ ಕೊಟ್ಟಿದ್ದಾರಾ ಅಥವಾ ಅದಕ್ಕೆ ಸ್ಟಾಪ್ ಇದೆಯಾ? ಏನೂ ಇಲ್ಲ. ಮಂಡ್ಯ ಯೂನಿವರ್ಸಿಟಿ ಪರಿಸ್ಥಿತಿ ಏನು ಅಂತ ನೀವು ಹೋಗಿ ಒಂದು ಅರ್ಧ ಗಂಟೆ ಎಲ್ಲ ತಗೊಂಡು ಕೊಡಿ. ಸೊ ಅದ್ರ ಬಗ್ಗೆ ತನಿಖೆ ಈಗ ಸಬ್ ಕಮಿಟಿ ಮಾಡಿದೆ. ಕೆಲವ್ರ ಅಭಿಪ್ರಾಯ ಮೈಸೂರು ಯೂನಿವರ್ಸಿಟಿನೇ ಒಂದು MA ಸೀಟೇ ಇರಲ್ಲ, ಔಟ್ ಆಫ್ ಮೈಸೂರು ಯೂನಿವರ್ಸಿಟಿ 2 ಸೀಟ್ ಕೊಡ್ತಾರಂತೆ. ಮಂಡ್ಯಕ್ಕೆ ಸೀಟೇ ಸಿಗಲ್ಲ ಮಕ್ಕಳಿಗೆ ಓದೋಕ್ಕೆ. ಮೈಸೂರು ಯೂನಿವರ್ಸಿಟಿನಲ್ಲಿ ಹಲವಾರು ಸಮಸ್ಯೆಗಳನ್ನ ಒಂದು ಕಡೆಯಿಂದ ತೊಡ್ಕೊತಾರೆ. ಇವರು ರಾಜಕೀಯ ಬೆರ್ಸಕ್ಕೆ ಇವರು ಓಡಾಡ್ತಾರೆ. ಸೊ ನನಗೆ ಪ್ರಾರಂಭದಲ್ಲಿ ಮಂಡ್ಯ ಯೂನಿವರ್ಸಿಟಿ, ಚಾಮರಾಜನಗರ ಯೂನಿವರ್ಸಿಟಿ ಇದೆಲ್ಲನೂ ಮುಚ್ಚಬೇಕು, ಮೈಸೂರಿಗೆ ಸೇರಿಸ್ಬೇಕು ಅಂತ ಭಾಳ ಜನ ಅರ್ಜಿ ಕೊಡ್ತಿದ್ರು CMಗೆ. ಇದನ್ನೆಲ್ಲ ನಾವು ಏಕಾಏಕಿ ತೀರ್ಮಾನ ಮಾಡ್ಕೊಳ್ಳೋದು ಬೇಡ ಅಂತ ಉಪಮುಖ್ಯಮಂತ್ರಿ ಅಧ್ಯಕ್ಷತೆ ಸಬ್ ಕಮಿಟಿ ಮಾಡಿದ್ದೀವಿ ಮುಖ್ಯಮಂತ್ರಿಯವರು. ಅದು ಸಬ್ ಕಮಿಟಿ ತೀರ್ಮಾನ ಇನ್ನೂ ಕ್ಯಾಬಿನೆಟ್ಗೆ ಬಂದಿಲ್ಲ. ಬರೋದಕ್ಕೆ ಮೊದಲೇ ರಾಜಕಾರಣ ಬೆರೆಸ್ತಾರೆ. ಏನು ಒಂದು ನೋಡೋಣ. ನಾವೇನು ಈ ಬೊಮ್ಮಾಯಿ 2 ಕೋಟಿ 3 ಕೋಟಿ ಬೊಮ್ಮಾಯಿ ಯಾಕೆ ಮಾಡಲಿವಂತೆ? ಏನೇನು ಸಮಸ್ಯೆ ಇದೆ? ಎಷ್ಟು ಜನಕ್ಕೆ ಮಕ್ಕಳಿಗೆ ಸಂಬಳ ಇಲ್ಲ ಗೊತ್ತಲ್ವ ನಿಮಗೆ? ಅದನ್ನೆಲ್ಲ ಯಾಕೆ ಮಾಡಲಿ ಒಂದು ಬೊಮ್ಮಾಯಿ? ಪಾಪ ಮಾತಾಡೋಕ್ಕೇನ್ರಿ ಮಾತನಾಡ್ತಾರೆ ಮಾಜಿ ಮುಖ್ಯಮಂತ್ರಿಗಳು. ಹೊರಗಡೆ ಬಂದಾಗ ಮಾತಾಡೋದು ಬೇರೆ, ಅಧಿಕಾರದಲ್ಲಿದ್ದಾಗ ಮಾತಾಡೋದು ಬೇರೆ. ನಮಗೂ ಮುಚ್ಚಬೇಕು ಅಂತ ಆಸೆ ಇಲ್ಲ. ಈಗ ನಮ್ಮ ರವಿನೂ ಅಲ್ಲೇ ಇರಬೇಕು ಅಂತಾರೆ. ಬಟ್ ಅದನ್ನು ನಮಗೆ ಪ್ರಾಬ್ಲಮ್ ಏನಿದೆ ಅಂತ ಚರ್ಚೆ ಮಾಡಿ ಅಂತಿಮವಾಗಿ ಕ್ಯಾಬಿನೆಟ್ಗೆ ಬಂದಾಗ ತೀರ್ಮಾನ. ಸರ್, ಗೂಢ ವಿಚಾರದಲ್ಲಿ ಮುಂಚೆನೇ ನಮಗೆ ಗೊತ್ತಿತ್ತು. ಯಾಕಂದರೆ CM ಅಂಡರಲ್ಲೇ ಬರುವಂಥದ್ದು ಲೋಕಾಯುಕ್ತ. ಹೀಗಾಗಿ ಅಧಿಕಾರಿಗಳು ಹೇಗೆ ಕ್ರಮ ಈ CBI ಕೇಳಿದ್ರಲ್ಲ, ಹೈಕೋರ್ಟ್ ತೀರ್ಮಾನ ಕೊಡ್ತಲ್ಲ ಇದು ಅವಶ್ಯಕತೆ ಇಲ್ಲ ಅಂತ. ಅದ್ಯಾರ ಅಂಡರ್ ಇದೆ ಅಂತ? ಕಾನ್ಸ್ಟಿಟ್ಯೂಷನ್ ಇದೆಯೋ ಯಾವ್ದಾರ ಪಕ್ಷದ ಅಂಡರಲ್ಲಿ ಬರುತ್ತಾ? ಯಾವ್ದು ಅಂಡರಲ್ಲಿದೆಯಪ್ಪ? ಹೈಕೋರ್ಟು ಕಾನ್ಸ್ಟಿಟ್ಯೂಷನ್ ಅಡಿನಲ್ಲಿ ತಾನೆ ನಾವೆಲ್ಲ ನ್ಯಾಯಾಲಯಕ್ಕೆ ಬದ್ಧವಾಗಿದ್ದೀವಿ ತಾನೆ. ಈಗ ಸುಪ್ರೀಂ ಕೋರ್ಟುಗೆ CBIಗೆ ಹೋಗ್ಬೇಕು ಅಂತ ಹೋಗಿದ್ರಲ್ಲ, ಅದನ್ನು ರಿಜೆಕ್ಟ್ ಮಾಡ್ತಲ್ಲ ಬೇಡ ಅಂತ. ಏನರ್ಥ? ಅವಶ್ಯಕತೆ ಇಲ್ಲ ಅಂತ. ಇದೆಲ್ಲ ಗೊತ್ತಿರೋ ಸತ್ಯ, ರಾಜಕೀಯ ಪ್ರೇರಿತ. ಈಗ ಹೊರಬರುತ್ತೆ ಸತ್ಯ ಅಂತ ಹೇಳ್ತಿದ್ದಾರೆ ಸರ್. ಇಡಿ ಪ್ರಾರಂಭ ಮಾಡ್ತಾ ಇದೆ ತನಿಖೆನ. ಅದೇ ಅದನ್ನು ಮಾಡಿದ್ರೆ ಅದು BJP ಅವರ ಅಂಡರಲ್ಲಿದೆ, ಅದಕ್ಕೆ ಮಾಡಿಸ್ತೀವಿ ಅಂತ ಇರಬೇಕು. ಅದನ್ನೂ ಮಾಡಿದ್ರೂ ನಾವು ಸತ್ಯದಿಂದ ಹೊರಗಡೆ ಬರ್ತೀವಿ. ಅದರಿಂದ ಏನೂ ತೊಂದರೆ ಇಲ್ಲ. ಅವರಿಗೆ ಕಾಂಗ್ರೆಸ್ಸಿನ ಸರ್ಕಾರದ ಮೇಲೆ ಕಣ್ಣು. ಸೊ BJP ಅವರಿಗೆ ರಾಜಕೀಯ ಪ್ರೇರಿತವಾದಂಥ ಸಿದ್ದರಾಮಯ್ಯನವರು ಯಾವುದರಲ್ಲೂ ಎಲ್ಲೂ ಸಿಕ್ಕಿಲ್ಲ. ಏನಾದ್ರು ಹುಡುಕ್ಬೇಕಂತ ಹುಡುಕ್ತಾರೆ. ಏನು ಇಲ್ಲದೆ ಇರೋದನ್ನ ಹುಡುಕಿದ್ರೆ ಏನು ಸಿಗುತ್ತೆ? ಇಡಿನಲ್ಲೂ ಸಿಕ್ಕಲ್ಲ, CBIನಲ್ಲೂ ಸಿಗಲ್ಲ, ಲೋಕಾಯುಕ್ತರು ಸಿಗಲ್ಲ. ಬಿಡಿ ಸರ್. ಗೃಹಲಕ್ಷ್ಮಿದು ನಿಮ್ಮದೇ ಪಕ್ಷದ ಶಾಸಕ ಬಸವಂತಪ್ಪ ಅಂತ ಇದಾರಲ್ಲ, ಅವ್ರು ಹೇಳ್ತಿದ್ರೆ ಯುಗಾದಿ ಹೊತ್ತಿಗೆ ಕಂತೆ ಹಣ ಬರುತ್ತೆ ಅಂತ. ಹೆಂಗೆ ಸರ್ ಕಂತೆ ಬರುತ್ತಾ ಸರ್? ಅವ್ರು ಹೇಳಿದ್ರೆ 4 ತಿಂಗಳು ಒಟ್ಟಿಗೆ ಬರುತ್ತೆ ಅಂತ ಹೇಳೋರು. ಅದನ್ನು ಅವ್ರು ಆಡು ಭಾಷೆಯಲ್ಲಿ ಹೇಳೋರು. ಅದು ನೀವು ಹೇಳಿದ್ರು ಒಟ್ಟಿಗೆ 2 ತಿಂಗಳು 3 ತಿಂಗಳು ನಿಂತಾಗ್ಲೂ ಕಂಟಿನ್ಯೂಸ್ ಆಗಿ ಬರುತ್ತೆ, ಯಾವುದನ್ನು ಇಲ್ಲ. ಸರ್, ರೈತರೊಂದಿಗೆ ಒಂದಷ್ಟು ಚರ್ಚೆ ಮಾಡಿದ್ರಿ ನೀವು ಮೈಶುಗರ್ ವಿಚಾರವಾಗಿ. ಅಲ್ಲಿ ಒಂದು ಗೊಂದಲ ಇದೆ. ಏನಂತಂದರೆ ಕಳೆದ ಆಡಳಿತ ಮಂಡಳಿ ಏನು OAR ಆಗಿತ್ತು, ಲೋಕಾಯುಕ್ತ ಆರ್ಡರ್ ಕೊಟ್ಟಿತ್ತು ಅವ್ರ ಆಸ್ತಿ ಜಪ್ತಿ ಮಾಡಿ ಅಂತ. ಆದರೆ ಆಡಳಿತ ಮಂಡಳಿ ಸಿವಿಲಲ್ಲಿ ದಾವೆ ಹೂಡಿಲ್ಲ, ಅವ್ರು ಸ್ಟೇ ತಗೊಂಡಿದ್ದಾರೆ. ಯಾಕೆ ನಿರಾಸಕ್ತಿನ ಅಂತ? ಇಲ್ಲ, ಅದೇನಿದೆ ನೋಡ್ಬಿಟ್ಟು ಮಾಡೋಕ್ಕೆ ಹೇಳ್ತೀನಿ. ಖಂಡಿತ ನ್ಯಾಯಾಲಯ ಮುಂದುವರೆಸಿ. ಮತ್ತೊಂದು ಮಂಡ್ಯದಲ್ಲೊಂದು ಪ್ರಕರಣ ಬೆಳಕಿಗೆ ಬಂದಿದೆ. ಸರ್ಕಾರಿ ಅಂದರೆ ವೆಂಕಟೇಶ್ ಅಂತ ಹೇಳಿ ಒಬ್ಬ ವ್ಯಕ್ತಿ ಮುಖ್ಯಮಂತ್ರಿಗಳ ಒಂದು ಸಿಗ್ನೇಚರ್ ಲೆಟರ್ ಜೈಲ್ಗೆ ಹಾಕಿ AC ಇದ್ರಲ್ಲ ಅಲ್ಲೇ ಅರೆಸ್ಟ್ ಮಾಡಾಗಿದೆ.
ಅರೆಸ್ಟ್ ಆಗಿದೆ ಸರ್, ಆದರೆ ತನಿಖೆ ಸೀರಿಯಸ್ ಆಗುತ್ತೆ. ಅರೆಸ್ಟ್ ಮಾಡಿದಾಗ ತನಿಖೆ ಆಗಲ್ವಾ? ಅಲ್ಲ ಸರ್, ಸಾವಿರ ಅಲ್ಲ, ಕೋಟಿ ವ್ಯವಹಾರ ನಡೆದಿರೋದು. 100% ಅದು ಸೀರಿಯಸ್ ಆಗಿ ತಗೊಂಡಿದ್ದಾರೆ. ಅರೆಸ್ಟ್ ಆಗಿದೆ, ತನಿಖೆ ಆಗುತ್ತೆ. ಮತ್ತು ಇನ್ನೊಂದು ಸರ್, ನೀವು ಮೊನ್ನೆ ಸಭೆಯಲ್ಲಿ ಕೂಡ ಒಂದು ಸ್ವಲ್ಪ ಅಸಮಾಧಾನ ವ್ಯಕ್ತಪಡಿಸಿದ್ರಿ. ಮಂಡ್ಯದಲ್ಲಿ ಒಂದು ಸ್ವಲ್ಪ ಗಾಂಜಾ ಹಾವಳಿ ಜಾಸ್ತಿ ಆಗ್ತಾ ಇದೆ, ಎಲ್ಲರೂ ಕೂಡ ಎಲ್ಲ ಸೀರಿಯಸ್ ಆಗಿ SP ಅವರಿಗೆ ಡೈರೆಕ್ಷನ್ ಕೊಟ್ಟಿದ್ದೀವಿ. ನಾಗಮಂಗಲ ನಿಮ್ಮದೇ ಕ್ಷೇತ್ರದಲ್ಲಿ ಒಬ್ಬ RF ಅಂದ್ಬಿಟ್ಟು ಹುಡುಗಂದು ಹೇಳಿ ಸರ್. ಖಂಡಿತ ನಾನು IG ಗೂ ಮಾತಾಡಿದ್ದೀನಿ, SP ಗೂ ಮಾತಾಡಿದ್ದೀನಿ. ಎಲ್ಲ ಪೊಲೀಸ್ನವರು ಇದ್ರ ಬಗ್ಗೆ ಹೆಚ್ಚಿನ ಗಂಭೀರವಾಗಿ ತಗೋಬೇಕು. ಯಾವುದೇ ಈ ಇಲ್ಲಿಗಲ್ ಆ್ಯಕ್ಟಿವಿಟೀಸು, ಗಾಂಜಾ ಇರ್ಬೋದು, ಇಸ್ಪೀಟ್ ಇರ್ಬೋದು, ಗೊತ್ತಿದೆ. ಬೆಂಗಳೂರಿಂದ ರೂರಲ್ಲಿಂದ ಬಂದು ಇಲ್ಲೆಲ್ಲ ಅಲ್ಲೆಲ್ಲ ಕ್ಯಾಂಪ್ ಹಾಕೋತಾರೆ. ಬಸರಾಳು, ನಮ್ಮ ದೇವಲಾಪುರ ಕಾಡೊಳಗೆ ಅಂತ ಹೇಳಿದ್ದಾರೆ. ನಮ್ಮ ಪೊಲೀಸ್ನವ್ರಿಗೆ ಸ್ಟ್ರಿಕ್ಟಾಗಿ ಹೇಳಿದ್ದೀವಿ. ಇಲ್ಲಿಯವರು ಅವ್ರ ಮೇಲೆ ಕ್ರಮ ಆಗುತ್ತೆ. ಸರ್ ಯಾವ ಥರ ಆಗಿದೆ ಅಂದರೆ, ಶಾಲೆಗಳ ಆವರಣ ಮತ್ತು ಜನಬಿಡು ಪ್ರದೇಶಗಳಲ್ಲಿ ಅಲ್ಲಲ್ಲಿ ಕೂತು ಹುಡುಗರು ಈ ಗಾಂಜಾ ಸೇವನೆ ಮಾಡೋ ಅಭ್ಯಾಸ. ಇದೆಲ್ಲ ಈಗ ನಾನು ಈ ಥರ ಘಟನೆಗಳು ನಡೆಯದೇ ಇಲ್ಲ ಅಂತ ವಾದ ಮಾಡೋಕ್ಕೆ ಹೋಗಲ್ಲ. ಇದು ಎಷ್ಟೇ ಕಾನೂನಲ್ಲಿ ನಾವು ಟೈಟ್ ಮಾಡಿದ್ರೂ ಸಹ ಅಲ್ಲಿ ಇಲ್ಲಿ ನಡೀತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಆದರೆ ಹಂಗಂತೇಳಿ ನಾವು ಸುಮ್ಮನೆ ಕೂತ್ಲಿಕ್ಕೆ ಆಗಲ್ಲ. ಬಟ್ ಗಂಭೀರವಾಗಿ ತೊಗೊಳಕ್ಕೆ ಹೇಳಿದ್ದೀವಿ, ಸೀರಿಯಸ್ ಆಗಿ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.